ನಿಮ್ಮೆಲ್ರಿಗೂ ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಈಗ ಕತೆಯ ಮುಂದಿನ ಭಾಗವನ್ನ ಮುಂದುವರಿಸೋಣ. ದಿನಗಳು ಸರಾಗವಾಗಿ ಕಳೀತಿದ್ವು. ಕಾರ್ತಿಕ ಮಾಸ ಮುಗಿಯೋಕೆ ಇನ್ನು 4 ದಿನಗಳು ಬಾಕಿ ಇದ್ವು. ರಾಣ ಹಾಲ್ನಲ್ಲಿರೋ ಸೋಫಾದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಕೆಲಸದಲ್ಲಿ ಮಗ್ನನಾಗಿದ್ರು ಅವನ ಕಣ್ಣುಗಳು ಪದೇ ಪದೇ ಆರಾಧನಳ ರೂಮ್ ಕಡೆಗೆ ಹೋಗ್ತಿದ್ವು. ಅಷ್ಟರಲ್ಲಿ ಅವನಮ್ಮ ಸಂಧ್ಯಾ ಮೆಲ್ಲಗೆ ಬಾಗ್ಲು ತೆರ್ಕೊಂಡು ಒಳಗಡೆ ಬಂದ್ರು. ಅವರ ಮುಖದಲ್ಲಿ ಏನೋ ಒಂದು ಭಾರ ಇರೋದನ್ನ ರಾಣ ಗಮನಿಸ್ದ. ರಾಣ, ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಾನ್ ಹೇಳೋದನ್ನ ತಪ್ಪಾಗಿ ಅನ್ಕೋಬೇಡ ಅಂತ ಸಂಧ್ಯಾ ಅಳ್ಕತ್ತಲೆ ಶುರು ಮಾಡಿದ್ರು. ರಾಣ ತಕ್ಷಣ ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅಮ್ಮನ ಕಡೆಗೆ ತಿರುಗಿ ಕೂತ್ಕೊಂಡ. ಏನಮ್ಮ ವಿಷಯ, ಯಾಕಷ್ಟು ಅಳುಕು ಅಂತ ಕೇಳಿದಾಗ ಸಂಧ್ಯಾ ಒಂದು ನಿಟ್ಟುಸಿರು ಬಿಟ್ಟು ಅವನ ಪಕ್ಕದಲ್ಲಿ ಕುತ್ಕೊಂಡ್ರು. ನೋಡು ರಾಣ, ಹೆಣ್ಮಕ್ಳಿಗೆ 7 ತಿಂಗಳು ತುಂಬಿದಾಗ ಬಳೆ ತೊಡಿಸೋ ಕಾರ್ಯಕ್ರಮ ಮಾಡೋದು ನಮ್ಮ ಸಂಪ್ರದಾಯ. ನಮ್ಮ ಪಾಪುಗೆ ಈಗ 7 ತಿಂಗಳು ಮುಗಿತಾ ಬಂದಿದೆ. ಅದಕ್ಕೆ ಅವಳಿಗೆ ಮನೆಯಲ್ಲೇ ಒಂದು ಚಿಕ್ಕದಾಗಿ ಬಳೆ ತೊಡಿಸೋ ಕಾರ್ಯಕ್ರಮ ಮಾಡೋಣವಾ ಅಂತ ಕೇಳಿದ್ರು. ಇದನ್ ಕೇಳಿದ ರಾಣ ಒಂದು ಕ್ಷಣ ಆಘಾತಕ್ಕೊಳಗಾದ. ಅವನು ವೇದನೆಯಿಂದಲೇ ಅಮ್ಮನನ್ನ ನೋಡ್ದ. ಅಮ್ಮ, ನೀವೇನ್ ಹೇಳ್ತಿದ್ದೀರಾ? ಈಗಾಗ್ಲೇ ಮನೆಯಲ್ಲಿ ಎಷ್ಟೊಂದು ಸಮಸ್ಯೆಗಳಿವೆ. ಈ ಪರಿಸ್ಥಿತಿಯಲ್ಲಿ ಹೊರಗಿನವ್ರಿಗೆಲ್ಲ ಗೊತ್ತಾದ್ರೆ ಏನ್ ಅನ್ಕೊಳ್ತಾರೆ? ಪಾಪ ಆರಾಧನಾಳಿಂದ ಈಗಾಗ್ಲೇ ಅರ್ಜುನ್ ಸೀತಾ ಕುಟುಂಬದಲ್ಲಿ ಸಾಕಷ್ಟು ಗೊಂದಲ ಆಗಿದೆ. ಈಗ ಬಳೆ ತೊಡಿಸೋ ಕಾರ್ಯಕ್ರಮ ಅಂತ ಹೊರಗಡೆ ಗೊತ್ತಾದ್ರೆ ಅದು ಅವರ ಜೀವನವನ್ನೇ ಹಾಳು ಮಾಡಬಹುದು ಅಂತ ಹತಾಶೆಯಿಂದ ಹೇಳ್ದ ರಾಣ. ಅಷ್ಟರಲ್ಲಿ ಪ್ರೀತಿ ಕೂಡ ಅಲ್ಲಿಗೆ ಬಂದು ತನ್ನ ಪತಿಯ ಪಕ್ಕದಲ್ಲಿ ಶಾಂತವಾಗಿ ಕೂತ್ಕೊಂಡ್ಲು. ಸಂಧ್ಯಾ ಅವನ ಕೈಗಳನ್ನ ಹಿಡ್ಕೊಂಡು ಅಳ್ತಲೆ, ನನ್ಗೆ ಅರ್ಥ ಆಗತ್ತೆ ಕಣೋ, ಅವಳು ಮಾಡಿದ್ದು ದೊಡ್ಡ ತಪ್ಪು ಅಂತ. ಆದ್ರೆ ಈಗ ಅವಳು ಅನುಭವಿಸ್ತಿರೋ ನೋವು ಅದಕ್ಕಿಂತ ದೊಡ್ಡದು. ಬಳೆ ತೊಡ್ಸೋ ಕಾರ್ಯಕ್ರಮ ಅಂದ್ರೆ ಬರೀ ಹಬ್ಬ ಅಲ್ಲ ಕಣೋ, ಅದು ಅವಳಿಗೆ ನಾವು ಜೊತೆಗಿದ್ದೀವಿ ಅಂತ ಕೊಡೋ ಒಂದು ಧೈರ್ಯ. ಅವಳ ಮನಸ್ಸು ತುಂಬಾ ಒಡೆದು ಹೋಗಿದೆ. ಆ ಪುಟ್ಟ ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗ ತಾಯಿ ಸಂತೋಷವಾಗಿದ್ರೆ ಅಲ್ವಾ ಮಗುಗೂ ಒಳ್ಳೇದು ಅಂದ್ರು. ಯಾರನ್ನು ಕರೆಯೋದ್ ಬೇಡ ರಾಣ, ನೀನು ನಾನು ರುದ್ರ ಪ್ರೀತಿ ನಮ್ ಕುಟುಂಬ ಮಾತ್ರ ಇರೋಣ. ಮನೆಯಲ್ಲೇ ತುಂಬಾ ಸಿಂಪಲ್ ಆಗಿ ಮಾಡೋಣ. ಅವಳಿಗೆ ಪ್ರೀತಿನೇ ಬಳೆ ತೊಡಸ್ಲಿ. ಆ ಪುಟ್ಟ ಮಗು ಆರೋಗ್ಯವಾಗಿ ಹುಟ್ಬೇಕಲ್ವಾ ಅಂತ ಅಮ್ಮ ಕೇಳಿದಾಗ ರಾಣ ಮೌನವಾದ. ಒಬ್ಬ ಅಣ್ಣನಾಗಿ ಅವನಿಗೆ ತಂಗಿಯ ಸ್ಥಿತಿ ಅರ್ಥ ಆಗ್ತಿತ್ತು. ಆದ್ರೆ ಸಾಮಾಜಿಕ ಗೌರವ ಮತ್ತೆ ಅರ್ಜುನ್ ಕುಟುಂಬದ ನೆಮ್ಮದಿ ಅವನನ್ನ ತಡೆದಿತ್ತು. ರಾಣ ಕಣ್ಣೀರು ಹಾಕೋದನ್ನ ನೋಡಿದ ಪ್ರೀತಿ ಗಾಬರಿಯಾಗಿ ಅವನ ಭುಜದ ಮೇಲೆ ಕೈ ಇಟ್ಲು. ಅತ್ತೆ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರೀತಿ ಕೂಡ ಮೆಲ್ಲಗೆ ಕೇಳಿದ್ಲು. ಪ್ರೀತಿ, ನೀನು ಕೂಡನಾ ಅಂತ ರಾಣ ಪ್ರಶ್ನಾರ್ಥಕವಾಗಿ ನೋಡ್ದ. ಹೌದು ರಾಣ, ಒಬ್ಬ ಡಾಕ್ಟರ್ ಆಗಿ ನಾನು ಹೇಳ್ತೀನಿ. ಆರಾಧನಾಗೆ ಈಗ ಪಾಸಿಟಿವ್ ವೈಬ್ಸ್ ತುಂಬಾ ಅವಶ್ಯಕ. ಅವಳು ತನ್ನನ್ನ ತಾನೇ ಅಪರಾಧಿಯಂತೆ ನೋಡ್ಕೋತಿದ್ದಾಳೆ. ಈ ಕಾರ್ಯಕ್ರಮ ಅವಳಿಗೆ ನಾವು ನಿನ್ ಜೊತೆಗಿದೀವಿ ಅನ್ನೋ ಭರವಸೆ ಕೊಡುತ್ತೆ. ಹೊರ ಪ್ರಪಂಚಕ್ಕೆ ಗೊತ್ತಾಗೋದ್ ಬೇಡ, ಮನೆಯೊಳಗೆ ಮಾಡೋಣ. ನಾನು ನನ್ನ ಕೈಯಾರೆ ಅವಳಿಗೆ ಬಳೆ ತೊಡಿಸ್ತೀನಿ. ಅದು ನಮ್ಮ ಮನೆ ವಾರಸುದಾರ ತಾನೆ ಅಂತ ಪ್ರೀತಿ ನಗ್ತಾ ಹೇಳಿಲ್ಲ. ತಂಗಿಯ ಮೇಲಿನ ಪ್ರೀತಿ ಮತ್ತೆ ಅಮ್ಮನ ಕಣ್ಣೀರು ರಾಣನನ್ನ ಕರಗಿಸಿತ್ತು. ಸರಿಮ್ಮ, ನೀವ್ ಅನ್ಕೊಂಡಂತೆಯೇ ಮಾಡೋಣ. ಆದ್ರೆ ಇದು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ಅವಳಿಗೆ ಗೊತ್ತಾಗದಂತೆ ಎಲ್ಲವನ್ನ ರೆಡಿ ಮಾಡಿ ಅಂತ ರಾಣ ಒಪ್ಪಿದಾಗ ಸಂಧ್ಯಾರ ಮುಖದಲ್ಲಿ ಒಂದು ಸಣ್ಣ ನೆಮ್ಮದಿ ಮೂಡಿತು. ಪ್ರೀತಿ ತಕ್ಷಣ ಕ್ಯಾಲೆಂಡರ್ ತೆಗೆದು ಇನ್ನು 4 ದಿನ ಇದೆ ಅಮ್ಮ, ನಾಳೆ ಹುಣ್ಣಿಮೆ, ಒಳ್ಳೆ ದಿನ. ನಾವು ಈಗಾಗ್ಲೇ ಹೋಗಿ ಪಾಪುಗೆ ಬೇಕಾದ ಬಳೆ ಸೀರೆ ಸಾಮಾನೆಲ್ಲ ತರೋಣ ಅಂದ್ಲು. ಇಬ್ರು ಕಾರ್ನಲ್ಲಿ ಬೆಂಗಳೂರಿನ ಜ್ಯುವೆಲ್ರಿ ಶಾಪಿಗೆ ಹೋದ್ರು. ಶಾಪಿಂಗ್ ಮಾಡುವಾಗ ರಾಣಾಗೆ ತುಂಬಾ ಬೇಜಾರಾಗಿತ್ತು. ಇದೇ ಜಾಗದಲ್ಲಿ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಧಿ ಅವಳನ್ನ ಈ ಪರಿಸ್ಥಿತಿಗೆ ನಿಲ್ಲಿಸ್ಬಿಡ್ತು ಅಂತ ರಾಣ ನೊಂದ್ಕೊಂಡ. ಪ್ರೀತಿ ಅವನಿಗೆ ಸಮಾಧಾನ ಹೇಳಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಬೇಕಾದ ಎಲ್ಲಾ ಸಾಮಾನುಗಳನ್ನ ಖರೀದಿಸಿದ್ಲು. ಶಾಪಿಂಗ್ ಮುಗಿಸಿ ಹೊರಗಡೆ ಬರೋವಾಗ ಅಕಸ್ಮಾತ್ತಾಗಿ ಅರ್ಜುನ್ ಮತ್ತೆ ಸೀತಾ ಅದೇ ಅಂಗಡಿಗೆ ಬಂದ್ರು. ಅವರನ್ನ ನೋಡಿ ರಾಣ ಒಂದು ಕ್ಷಣ ಗಾಬರಿಯಾದ. ತಾನು ಕೈಯಲ್ಲಿ ಹಿಡಿದಿರೋ ಬಳೆ ತೊಡ್ಸೋ ಸಾಮಾನುಗಳು ಅವರಿಗೆ ಕಾಣಿಸ್ಬಿಟ್ರೆ ಏನ್ ಮಾಡೋದು? ರಾಣ ತಕ್ಷಣ ಪ್ರೀತಿಯ ಕೈ ಹಿಡಿದು, ಪ್ರೀತಿ ಅಲ್ಲೋಡು ಅರ್ಜುನ್ ಅಂತ ಹೇಳಿ ಯಾರಿಗೂ ಕಾಣದಂತೆ ವೇಗವಾಗಿ ಸಾಮಾನುಗಳನ್ನೆಲ್ಲ ಕಾರಿನೊಳಗಡೆ ಹಾಕಿ ಬಾಗಿಲು ಹಾಕ್ದ. ರಾಣ ಮತ್ತೆ ಪ್ರೀತಿ ತಾವಿಬ್ರು ಸಾಮಾನ್ಯವಾಗಿರುವಂತೆ ನಟಿಸ್ತಾ ಏನೋ ಮಾತಾಡ್ತಿರೋ ತರ ಸೋಗು ಹಾಕ್ತಿದ್ರು. ಅದೇ ಸಮಯದಲ್ಲಿ ಹತ್ರಕ್ ಬಂದ ಸೀತಾ ಮತ್ತೆ ಅರ್ಜುನ್ ಇವರನ್ನ ನೋಡಿದ್ರು. ಆಗ ಸೀತಾ, ಅಣ್ಣ ಏನ್ ಸರ್ಪ್ರೈಸ್, ನೀವಿಬ್ರು ಎಲ್ಲಿರ್ತೀರಾ ಅಂತ ನಾವು ನಿರೀಕ್ಷಣೆ ಮಾಡಿರ್ಲಿಲ್ಲ ಅಂತ ಆಶ್ಚರ್ಯದಿಂದ ಕೇಳಿದ್ಲು.
ಅದಕ್ಕೆ ರಾಣಾ, ಪ್ರೀತಿ ಸ್ವಲ್ಪ ವಸ್ತುಗಳನ್ನ ಖರೀದಿಸ್ಬೇಕು ಅಂತ ಹೇಳಿದ್ಲು. ಅದಕ್ಕಾಗಿ ಬಂದ್ವಮ್ಮ ಅಂತ ತನ್ನ ನೋವನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ನಗ್ತಾ ಹೇಳ್ದ. ನಿಮ್ದೇನ್ ಕೆಲ್ಸ ಅಂತ ರಾಣಾ ಕೇಳಿದಾಗ, ನನಗೆ ಸ್ವಲ್ಪ ಸ್ಟೇಷನರಿ ಐಟಮ್ಸ್ಗಳನ್ನ ಖರೀದಿಸ್ಬೇಕಿತ್ತು, ಅದಕ್ಕಾಗಿ ಬಂದ್ವು. ಆದ್ರೆ ನಿಮ್ಮನ್ ನೋಡಿ ತುಂಬಾ ಸರ್ಪ್ರೈಸ್ ಆಗಿದೆ ಅಂತ ರಾಣಾ ಮಾತು ಬದಲಿಸ್ದ. ಆಮೇಲೆ ಅರ್ಜುನ್, ಅಂಕಲ್ ಆಂಟಿ ಎಲ್ರೂ ಊರಿಗೆ ಹೋಗಿದಾರ ಅಂತ ರಾಣಾ ಕೇಳಿದಾಗ, ಹೌದು, ಅವ್ರೆಲ್ರೂ ಊರಿಗೆ ಹೋಗಿದ್ದಾರೆ. ಅನಂತೀಗ ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡ್ಬೇಕು ಅಂತ ಸ್ಥಳವನ್ನೆಲ್ಲ ನೋಡ್ತಿದ್ದಾನೆ. ಇವತ್ ರಾತ್ರಿ ಎಲ್ರೂ ಮತ್ತೆ ಇಲ್ಲಿಗ್ ಬರ್ತಾರೆ. ನಾಳೆ ಬೆಳಗ್ಗೆ ಭೂಮಿ ಪೂಜೆ ಇದೆ ಅಂದ ಅರ್ಜುನ್. ರಾಣಾ ತಲೆ ಆಡ್ಸಿ, ಓಕೆ ಅರ್ಜುನ್, ಒಳ್ಳೆ ವಿಷಯ. ಆದ್ರೆ ಆನಂದ್ ಗಾರ್ಮೆಂಟ್ಸ್ ಲೈನ್ ನಲ್ಲಿ ತಾನೇ ಇದ್ದ ಅಂತ ಕೇಳ್ದ. ಅವನಿಗೆ ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡ್ಬೇಕನ್ನೋ ಆಸೆ ಇತ್ತು. ಆದ್ರೆ ಆ ಸಮಯದಲ್ಲಿ ಅವನ ಅಪ್ಪನ ಬಿಸ್ನೆಸ್ಗೆ ಸಹಾಯ ಮಾಡ್ತಿದ್ರಿಂದ ಅಲ್ಲೇ ಉಳ್ಕೊಂಡ. ಈಗ ಸ್ವತಃ ಮಾಡೋಣ ಅಂತ ಪ್ಲಾನ್ ಮಾಡಿದಾನೆ. ನಾಳೆ ಪೂಜೆ ಮುಗಿದ್ಮೇಲೆ ನಮ್ದೇ ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡ್ತಿದೆ. ಇದು 1 ವರ್ಷದ ಪ್ರಾಜೆಕ್ಟ್. ನೀವಿಬ್ರು ಖಂಡಿತ ಪೂಜೆಗೆ ಬರ್ಬೇಕು ಅಂತ ಅರ್ಜುನ್ ಆಹ್ವಾನಿಸಿದಾಗ ಇಬ್ರಿಗೂ ಒಂದು ಕ್ಷಣ ಇರಿಸು ಮುರುಸಾಯ್ತು. ಯಾಕೆಂದ್ರೆ ಅವನು ಹೇಳಿದ ಅದೇ ಸಮಯದಲ್ಲಿ ಇಲ್ಲಿ ಆರಾಧನೆಗೆ ವೀಳ್ಯಶಾಸ್ತ್ರ ನಡಿಬೇಕಿತ್ತು. ರಾಣಾ ಹೇಗೋ ಸಮಾಧಾನ ಪಡಿಸಿ, ಅದು ಅರ್ಜುನ್, ನಾವು ನಾಳೆ ಒಂದು ಫಂಕ್ಷನಿಗೆ ಹೋಗ್ತಿದೀವಿ. ಈಗಾಗ್ಲೇ ಹೇಳಿದಾರೆ. ನೀವು ಹೇಳೋ ಅದೇ ಸಮಯದಲ್ಲಿ ಆ ಫಂಕ್ಷನ್ ಕೂಡ. ಅಲ್ಲಿಗೆ ಹೋಗ್ದಿದ್ರೆ ತುಂಬಾ ಮುಜುಗರ ಆಗುತ್ತೆ ಅಂತ ನುಣುಚ್ಕೊಂಡ. ಅರ್ಜುನ್ ಅರ್ಥ ಮಾಡ್ಕೊಂಡು, ಇಟ್ಸ್ ಓಕೆ, ತೊಂದ್ರೆ ಇಲ್ಲ, ಒಂದಿನ ಫ್ರೀ ಇದ್ದಾಗ ಸೈಟಿಗೆ ಬನ್ನಿ ನೋಡೋಣ ಅಂದ. ಓಕೆ ಅರ್ಜುನ್, ನಾವು ಹೊರಡ್ತೀವಿ ಅಂತ ರಾಣಾ ವಿದಾಯ ಹೇಳೋಕೆ ಪ್ರಯತ್ನಿಸಿದಾಗ ಸೀತಾ ಮೆಲ್ಲಗೆ, ಆರಾಧನಾ ಹೇಗಿದ್ದಾಳೆ ಅಣ್ಣ ಅಂತ ಕೇಳಿದ್ಲು. ಅವಳು ಚೆನ್ನಾಗಿದ್ದಾಳಮ್ಮ, ಈಗ ಯಾವುದೇ ಸಮಸ್ಯೆ ಇಲ್ಲ. ಮೊದ್ಲು ಅಳ್ತಿದ್ದನ್ನೆಲ್ಲ ಈಗ ನಿಲ್ಲಿಸ್ಬಿಟ್ಟಿದ್ದಾಳೆ. ನಾರ್ಮಲ್ ಆಗಿ ಮಾತಾಡ್ತಾಳೆ, ಹೆಚ್ಚು ಹಾಡುಗಳನ್ನ ಕೇಳ್ತಾಳೆ, ನಮ್ ಜೊತೆಗೂ ಚೆನ್ನಾಗಿ ಮಾತಾಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವಳು ಹಳೆಯ ಆರಾಧನಾ ಅಲ್ಲ ಈಗ. ಅವಳು ಅರ್ಜುನನ್ನ ನೋಡ್ಬಾರ್ದು, ಅಷ್ಟೇ ಒಳ್ಳೇದು. ಅದಕ್ಕಾಗಿ ನೀನು 2 ದಿನದ ಹಿಂದೆ ಬರೋದಾಗಿ ಕರೆ ಮಾಡ್ದಾಗ್ಲೂ ನಾನು ಬೇಡ ಅಂತ ಹೇಳಿದ್ದೆ. ಹಾಗೆ ಹೇಳಿದ್ದಕ್ಕೆ ಏನೂ ತಪ್ಪಾಗಿ ಅನ್ಕೊಳ್ಳಿಲ್ಲ ತಾನೆ ಅಂತ ರಾಣಾ ಕರುಣೆಯಿಂದ ಕೇಳಿದಾಗ ಸೀತಾ ಕಣ್ಣುಗಳು ತುಂಬಿ ಬಂದ್ವು. ಇಲ್ಲ ಇಲ್ಲ, ನಾನು ಹಾಗೆಲ್ಲ ಏನು ಅನ್ಕೊಳ್ಳಿಲ್ಲ ಅಣ್ಣ. ನೀವ್ ಹೇಳೋದು ನನಗೆ ಅರ್ಥ ಆಗತ್ತೆ. ಆದ್ರೆ ಅವ್ರ ಪಾಪ ಅಲ್ವಾ, ಪ್ರೆಗ್ನೆನ್ಸಿ ಸಮಯದಲ್ಲಿ ಗಂಡ ಜೊತೆಗಿದ್ದು ನೋಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಇವ್ರ ಜೀವನದಲ್ಲಿ ನಾನ್ ಅಡ್ಡ ಬಂದು ಅನಗತ್ಯವಾಗಿ ಅವರನ್ನ ಕಷ್ಟಪಡಿಸ್ದೆ ಅಂತ ಸೀತಾ ಹೇಳಿದಾಗ ಅರ್ಜುನ್ನ ಹೃದಯದಲ್ಲಿ ಯಾರೋ ಈಟೆ ಇರಿದಂತಹ ನೋವು ಉಂಟಾಯ್ತು. ಅವನು ಸೀತಾಳನ್ನ ನೋಡ್ದ. ಅವನ ಕಣ್ಣುಗಳು ಕೆಂಪಾಗಿದ್ವು. ಕೂಡ್ಲೆ ರಾಣಾ, ನೋಡಮ್ಮ, ಮನುಷ್ಯರು ಏನೇನೋ ಅನ್ಕೋಬಹುದು, ಆದ್ರೆ ವಿಧಿ ಅಂತ ಒಂದಿದೆ, ಅದು ಯಾರನ್ನೂ ಬಿಡೋದಿಲ್ಲ. ಅರ್ಜುನ್ಗೆ ನೀನೇ ಹೆಂಡತಿ ಆಗ್ಬೇಕು ಅಂತ ದೇವ್ರು ಬರ್ತಿದ್ದಾನೆ. ಅದನ್ನ ಯಾರಿಂದ ಬದಲಾಯಿಸೋಕ್ ಸಾಧ್ಯ? ನಿನ್ನಿಂದ ಯಾರ ಜೀವನನೂ ಹಾಳಾಗಿಲ್ಲ. ನನ್ನ ತಂಗಿ ಮಾಡಿದ ಮೂರ್ಖತನ, ಆ ಆಘಾತ ನಡೆದಾಗ್ಲೇ ಅವಳು ನನ್ನ ಹತ್ರ ನಿಜ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಾನು ಅರ್ಜುನ್ ಮನೆಯಲ್ಲಿ ಮಾತಾಡ್ತಿದ್ದೆ, ಆದ್ರೆ ವಿಧಿ ಅವಳಿಂದಲೇ ಬದಲಾಯ್ತು. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಚೆನ್ನಾಗ್ ಓದು. ಆರಾಧನಾ ಈಗ ತುಂಬಾ ಆರೋಗ್ಯವಾಗಿದ್ದಾಳೆ. ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಮನಸ್ಸಿನ ನೋವನ್ನ ಮುಚ್ಚಿಟ್ಟು ಹೊರಗಡೆ ನಗ್ತಾ ಮಾತಾಡ್ದ ರಾಣಾ. ಪ್ರೀತಿ ತನ್ನ ಗಂಡನನ್ನ ಹೆಮ್ಮೆಯಿಂದ ನೋಡಿದ್ಲು. ಅವನು ದುಃಖದಲ್ಲಿದ್ರೂ ಅಣ್ಣನಾಗಿ ತೋರಿದ ಪಕ್ವತೆ ಅವಳನ್ನ ಆಕರ್ಷಿಸಿತ್ತು. ಅವನನ್ನ ಹಾಗೆಯೇ ಅಪ್ಕೊಳ್ಬೇಕು ಅನ್ಸಿತ್ತು ಅವಳಿಗೆ. ರಾಣಾ ಇದ್ದಕ್ಕಿದ್ದಂತೆ ತಿರುಗಿದಾಗ ಅವನ ನೋಟ ಮತ್ತೆ ಪ್ರೀತಿಯ ನೋಟ ಒಂದಕ್ಕೊಂದು ಡಿಕ್ಕಿ ಹೊಡೆದ್ವು. ಅದೇ ಸಮಯದಲ್ಲಿ ನಾವು ಹೋಗ್ ಬರ್ತೀವಿ ಅಂತ ಹೇಳಿ ಅರ್ಜುನ್ ಸೀತಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ಅವ್ರು ಹೋದ ನಂತರವೂ ರಾಣಾ ಮತ್ತೆ ಪ್ರೀತಿ ಪ್ರತಿಮೆಯಂತೆ ನಿಂತು ಒಬ್ರನ್ನೊಬ್ರು ನೋಡ್ತಿದ್ರು. ಆಗ ಆಕಾಶ ಮೋಡ ಕವಿದು ಮಳೆ ಹನಿಗಳು ಬೀಳತೊಡಗಿದ್ವು. ಮಳೆ ಹನಿಗಳು ಬಿದ್ದಾಗ ಪ್ರಜ್ಞೆಗೆ ಬಂದ ಪ್ರೀತಿ ರಾಣಾ ಅಂತ ಕರೆದ್ಲು. ಅವನು ಕೂಡ ಪ್ರತಿಮೆಯಂತೆ ನಿಂತಿದ್ದ. ನಂತರ ಪ್ರೀತಿ ರಾಣನನ್ನ ಅಲ್ಲಾಡ್ಸಿ ಎಚ್ಚರಿಸಿದ್ಲು. ಅವನ ಮುಖದಲ್ಲಿ ಒಂದು ನಾಚಿಕೆ ಕಾಣಿಸ್ತು. ಏಯ್, ಪಬ್ಲಿಕ್ ಪ್ಲೇಸ್ ನಲ್ಲಿ ಯಾಕೆ ಹೇಗ್ ಮಾಡ್ತಿದ್ಯಾ ಅಂತ ಅವನು ಕೇಳಿದಾಗ, ಅದೆಲ್ಲ ಹಾಗೇನೆ, ನೀವ್ ಸರಿ ಇಲ್ಲ. ಇವತ್ತಿಬ್ರು ನಮ್ಮ ಪ್ರಪಂಚಕ್ಕೆ ಹೋಗೋಣ್ವಾ ಅಂತ ಅವಳು ಕೇಳಿದ್ಲು. ರಾಣಾ ಭಾವುಕನಾಗಿ, ಆ ಪ್ರಪಂಚದಲ್ಲಿ ನಿನ್ನ ಕೈ ಹಿಡ್ಕೊಂಡು ನಿನ್ನಲ್ಲೇ ನಾನು ಕರಗಿ ಹೋಗೋದ್ರಲ್ಲಿರೋ ಸಂತೋಷ ಬೇರೆ ಯಾವ್ದ್ರಲ್ಲೂ ಇಲ್ಲ ಪ್ರೀತಿ. ನಾನು ಎಷ್ಟೇ ಒತ್ತಡದಲ್ಲಿದ್ರು ನನ್ನನ್ನ ಮತ್ತೆ ಮೇಲೆತ್ತೋದು ನಿನ್ನಲ್ಲಿ ಮಾತ್ರ. ನಿನ್ನಂತಹ ಹೆಂಡತಿ ಇಲ್ದಿದ್ರೆ ಈ ಪರಿಸ್ಥಿತಿಯಲ್ಲಿ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಆಗಾಗ ಈ ಡಾಕ್ಟರ್ ಮೇಡಮ್ ನನಗೆ ಸ್ವಲ್ಪ ಧೈರ್ಯ ಕೊಡ್ತಾರಲ್ಲ, ಅಷ್ಟು ನಾನು ಪುಣ್ಯ ಮಾಡಿದ್ದೀನಿ ಅಂದ. ಆಗ್ಲೇ ಪ್ರೀತಿ ಅವನ ಎದೆಗೆ ಹೊರಕೊಂಡ್ಲು. ಎಲ್ಲವೂ ಸರಿ ಹೋಗುತ್ತೆ. ಆರಾಧನಾ ಮನೆಯಲ್ಲಿ ಕಷ್ಟಪಡ್ತಿದ್ದಾಳೆ.
ಊಟ ಮಾಡ್ತಿಲ್ಲ. ಅವಳದನ್ನ ಸಮಾಧಾನ ಮಾಡೋದೇ ದೊಡ್ಡ ವಿಷಯವಾಗಿದೆ. ಆದ್ರೆ ಅವ್ರ ಮುಂದೆ ಸ್ವಲ್ಪವೂ ಅದನ್ನ ತೋರಿಸ್ಕೊಳ್ದೆ ಮಾತಾಡಿದ್ರಲ್ಲ, ಆ ಕ್ಷಣ ನಾನ್ ಫಿದಾ ಆದೆ. ನೀವ್ ಹೇಳಿದ್ದೇ ನಿಜ. ದೇವ್ರ್ ಹಾಕಿದ ಗಂಟು ನಮ್ಗೆ ಇರೋದ್ರಿಂದಲೇ ನಿಮ್ ಹೆಂಡತಿಯಾಗಿ ಬಾಳೋ ಭಾಗ್ಯ ಸಿಕ್ತು. ಒಂದ್ ವೇಳೆ ನನ್ನ ಲವ್ ಫೇಲಿಯರ್ ಆಗಿದ್ರು ಇರಬಹುದು. ಈ ಕ್ಷಣ ನಾನು ತುಂಬಾ ಸಂತೋಷವಾಗಿದ್ದೀನಿ. ಐ ಲವ್ ಯು ರಾಣಾ ಅಂದ್ಲು. ಮಳೆಯಲ್ಲಿ ನೆನೆತಾ ಇಬ್ರು ಕಾರ್ನಲ್ಲಿ ಹತ್ತಿದ್ರು. ಸಂಪೂರ್ಣ ನೆನೆದಿದ್ದ ಅವರಿಗೆ ಚಳಿಯ ನಡುಕವಿದ್ರು ಒಬ್ರನ್ನೊಬ್ರು ನೋಡಿ ನಗ್ತಾ ಹೊಸ ಭರವಸೆಯನ್ನ ಚಿಗುರಿಸಿದ್ರು. ರಾಣಾ ಮತ್ತೆ ಪ್ರೀತಿ ಇಬ್ರು ಮನೆಗ್ ಬಂದ್ರು. ಖರೀದಿಸಿದ ವಸ್ತುಗಳನ್ನ ಯಾರ ಕಣ್ಣಿಗೂ ಬೀಳದಂತೆ ನಂಬಿಕಸ್ಥ ಕೆಲಸಗಾರರ ಮೂಲಕ ರಹಸ್ಯವಾಗಿ ರೂಮ್ಗೆ ಇಳಿಸೋಕೆ ರಾಣಾ ಹೇಳ್ದ. ವಸ್ತುಗಳೆಲ್ಲವೂ ಸುರಕ್ಷಿತವಾಗಿ ಒಂದು ಪ್ರತ್ಯೇಕ ರೂಮ್ನಲ್ಲಿ ಇಡಲ್ಪಟ್ವು. ಹಾಲ್ನಲ್ಲಿ ಯಾರೂ ಇಲ್ದಿದ್ದಾಗ ಇಬ್ರು ಒದ್ದೆಯಾದ ಬಟ್ಟೆಗಳೊಂದಿಗೆ ತಮ್ಮ ರೂಮ್ಗೆ ಹೋದ್ರು. ಚಳಿಯಿಂದ ದೇಹ ನಡುಗ್ತಿತ್ತು. ಪ್ರೀತಿ ಕೂಡ್ಲೆ ಬಾತ್ರೂಮ್ ಒಳಗಡೆ ಹೋದ್ಲು. ರಾಣಾ ಹೊರಗಡೆ ನಿಂತು ತನ್ನ ಒದ್ದೆಯಾದ ಶರ್ಟ್ ಬಿಚ್ಚಿದ. ಆಗ ಬಾಗಿಲು ತೆರೆದು ತಲೆಯನ್ನ ಮಾತ್ರ ಹೊರಗಡೆ ಹಾಕಿದ ಪ್ರೀತಿ, ರಾಣಾ, ನನ್ ಬೆನ್ನಲ್ಲಿ ಏನೋ ಚುಚ್ಚಿದಂತೆ ನೋವಾಗ್ತಿದೆ, ಗಾಯವಾದಂತೆ ಕಾಣಿಸ್ತಿದೆ, ಏನಾಗಿದೆ ಅಂತ ಸ್ವಲ್ಪ ನೋಡ್ತೀರಾ ಅಂತ ಮೃದುವಾದ ಧ್ವನಿಯಲ್ಲಿ ಕೇಳಿದ್ಲು. ರಾಣಾ ಗಾಬರಿಯಿಂದ ಅವಳ ಹತ್ರ ಹೋಗಿ ಅವಳು ತೋರಿಸಿದ ಜಾಗವನ್ನ ನೋಡ್ದ. ಯಾವುದೇ ಗಾಯ ಇರಲಿಲ್ಲ. ಪ್ರೀತಿ ಟವಲ್ ಮಾತ್ರ ಸುತ್ಕೊಂಡಿದ್ಲು. ಅವನು ಎಚ್ಚೆತ್ಕೊಳ್ಳೋ ಮುನ್ನವೇ ಅವನನ್ನ ಗೋಡೆಗೆ ತಳ್ಳಿ ಅವನ ಕುತ್ತಿಗೆಯನ್ನ ತನ್ನ ಕೈಗಳಿಂದ ಬಳಸಿ ಅವನ ತುಟಿಗಳ ಮೇಲೆ ಮುತ್ತಿಟ್ಲು ಪ್ರೀತಿ. ರಾಣಾನ ತುಟಿಗಳು ಜೇನು ಸವಿದಂತೆ ಅದರ ರುಚಿಯನ್ನ ಅನುಭವಿಸಿದ್ವು. ಅವಳ ಮೃದುವಾದ ಮುತ್ತನ್ನ ತನ್ನದಾಗಿಸ್ಕೊಂಡು ಅವಳನ್ನ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡ ರಾಣಾ. ಅವನೊಳಗೆ ಹಲವು ನೋವುಗಳಿದ್ರು ಆ ಪರಿಸರ, ಮಳೆಯ ಚಳಿ, ಅವರಿಬ್ಬರ ನಡುವಿನ ಪ್ರೀತಿ ಅವರನ್ನ ಬೇರೊಂದು ಪ್ರಪಂಚಕ್ಕೆ ಕರೆದೊಯ್ದವು. ಒಬ್ಬರಿಗೊಬ್ಬರು ನೀಡಿದ ಪ್ರೀತಿಯಿಂದ ಆ ರಾತ್ರಿ ಅವರ ಎಲ್ಲಾ ಮನಸ್ಸಿನ ಗಾಯಗಳು ವಾಸಿಯಾದವು. ದುಃಖ ತುಂಬಿದ್ದ ಆ ಪರಿಸ್ಥಿತಿಯಲ್ಲೂ ಆ 4 ಗೋಡೆಗಳ ಒಳಗೆ ಅವರು ಒಬ್ಬರಿಗೊಬ್ರು ಆಶ್ರಯವಾದ್ರು. ಆ ರಾತ್ರಿ ಪೂರ್ತಿ ಅವರು ತಮ್ಮನ್ನ ಮರೆತು ಪ್ರೀತಿಯಲ್ಲಿ ಮುಳುಗಿದ್ರು. ಮಾರನೇ ದಿನ ಬೆಳಗ್ಗೆ ಎದ್ದ ಕೂಡ್ಲೆ ಕರ್ಣನಿಗೆ ಫೋನ್ ಮಾಡಿ ಬರೋಕ್ ಹೇಳ್ದ ರಾಣಾ. ಸಂಧ್ಯಾ ಮುಂಜಾನೆಯೇ ಎದ್ದು ಶಾಸ್ತ್ರಕ್ಕೆ ಬೇಕಾದ ಅಡುಗೆಯನ್ನ ಸ್ವತಃ ಸಿದ್ಧಪಡಿಸಿ ತಿನಿಸುಗಳನ್ನ ತಯಾರು ಮಾಡ್ತಿದ್ರು. ರುದ್ರ ಮತ್ತೆ ಪ್ರೀತಿ ಸೇರಿ ಹಾಲ್ನಲ್ಲಿ ಒಂದು ಸಣ್ಣ ವೇದಿಕೆಯನ್ನ ಅಲಂಕರಿಸಿದ್ರು. ಆರಾಧನಾಗೆ ತಿಳಿಬಾರ್ದು ಅಂತ ಎಲ್ಲವೂ ಬಹಳ ರಹಸ್ಯವಾಗಿ ನಡೀತು. ಬೆಳಕಾದ ಕೆಲವು ಗಂಟೆಗಳ ನಂತರ ಆರಾಧನಾ ನಿಧಾನವಾಗಿ ತನ್ನ ರೂಮ್ನಿಂದ ಹೊರಗಡೆ ಬಂದ್ಲು. ಹಾಲ್ನಲ್ಲಿ ಹೂಗಳು, ಬಳೆಗಳು, ಶ್ರೀಗಂಧದ ಪರಿಮಳ ತುಂಬಿರೋದನ್ನ ಕಂಡು ಅವಳು ದಂಗು ಬಡಿದ್ಲು. ಅಣ್ಣ, ಇದೇನಿದು? ಏನ್ ನಡೀತಿದೆ ಅಲ್ಲಿ ಅಂತ ಅವಳು ಗೊಂದಲದಿಂದ ಕೇಳಿದಾಗ ರಾಣಾ ಅವಳ ಹತ್ರಕ್ಕೆ ಬಂದ. ಇವತ್ತು ನಿನ್ಗೆ ವೀಳ್ಯ ಶಾಸ್ತ್ರ, 7 ತಿಂಗಳು ಮುಗಿತಿದೆ ಅಲ್ವಾ, ಅದಕ್ಕೆ ಒಂದು ಸಣ್ಣ ಸಂಭ್ರಮ ಅಂತ ರಾಣಾ ಮೃದುವಾಗಿ ಹೇಳಿದಾಗ ಆರಾಧನಾ ಮುಖ ಕೂಡಲೇ ಬಿಳಿಚ್ಕೊಂಡಿತ್ತು. ಶಾಸ್ತ್ರವಾ? ನನಗ್ಯಾಕಣ್ಣ ಶಾಸ್ತ್ರ? ಬೇಡ ಅಣ್ಣ, ಇದೆಲ್ಲ ನನ್ನನ್ನ ತುಂಬಾ ನೋಯಿಸುತ್ತೆ. ತಾಳಿ ಇಲ್ಲದ ನನಗೆ ಯಾಕೆ ಶಾಸ್ತ್ರ? ಬೇಡ, ಇದೆಲ್ಲ ಬೇಡ ಅಂತ ಅವಳು ಜೋರಾಗಿ ಅಳತೊಡಗಿದ್ಲು. ಅವಳ ಅಳು ಆ ಮನೆಯ ಗೋಡೆಗಳನ್ನೇ ನಡಗಿಸಿತ್ತ. ಆರಾಧನಾ, ಅಳಬೇಡ, ಇದು ನಿನ್ಗೆ ಒಂದು ಭರವಸೆ ಕೊಡೋಕೆ ಅಷ್ಟೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಂಧ್ಯಾ ಅವಳನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನಿಸಿದ್ರು. ಆದ್ರೆ ಅವಳು ಎಲ್ಲರನ್ನ ತಳ್ಳಿ ಮುಂದೆ ಹೋಗೋಕೆ ಪ್ರಯತ್ನಿಸಿದ್ಲು. ರಾಣಾ ಅವಳ ಕೈಗಳನ್ನ ಬಲವಾಗಿ ಹಿಡ್ಕೊಂಡ. ಇಲ್ಲಿ ನೋಡು ಪಾಪು, ಇದು ಬರೀ ಶಾಸ್ತ್ರ ಅಲ್ಲ, ನಿನ್ ಹೊಟ್ಟೆಯಲ್ಲಿ ಬೆಳಿತಿರೋ ಮಗುವಿಗೆ ನಾವು ನೀಡ್ತಿರೋ ಸ್ವಾಗತ. ನಿನ್ನ ಅಣ್ಣ ನಾನು ಬದುಕಿರೋವಾಗ ನೀನ್ ಯಾಕೆ ಹೀಗೆ ಓಡ್ದು ಹೋಗ್ತೀಯಾ? ನಿನಗ್ ನಾವಿದೀವಿ ಅಂತ ನಿನಗೆ ಅರ್ಥ ಆಗ್ಬೇಕಲ್ವಾ? ನೀನು ನಂಬಿಕೆಯಿಂದ ಈ ಮಗುನ ಹೆರ್ಬೇಕಲ್ವಾ? ಪ್ಲೀಸ್ ನನಗೋಸ್ಕರ ಒಪ್ಕೋ ಅಂತ ಅವನು ಭಾವನಾತ್ಮಕವಾಗಿ ಬೇಡ್ಕೊಂಡ. ಪ್ರೀತಿ ಕೂಡ ಅವಳ ಹತ್ರಕ್ಕೆ ಬಂದು, ಆರಾಧನಾ, ಒಂದು ತಾಯಿಯಾಗಿ ನೀನು ನಿನ್ ಮಗುವಿಗೆ ಮಾಡಬೇಕಾದ ಮೊದಲ ಗೌರವ ಇದು. ಇದರಲ್ಲಿ ಗೌರವ, ಅವಮಾನ ಯಾವುದನ್ನು ನೋಡ್ಬೇಡ, ನಮ್ಮನ್ನ ನಂಬಿ ಬಾ ಅಂತ ಅವಳ ಕಣ್ಣೀರು ಒರೆಸಲ್ಲ. ಕುಟುಂಬದ ಹಠದ ಪ್ರೀತಿ ಮತ್ತೆ ರಾಣಾನ ಗದ್ಗದಿತ ಧ್ವನಿಗೆ ಆರಾಧನಳ ಹಠ ಸಡಿಲಗೊಂಡಿತ್ತು. ಅವಳು ಮೌನವಾಗಿ ತಲೆ ಆಡಿಸಿದ್ಲು. ಒಂದು ಭಾರವಾದ ಮನಸ್ಸಿನೊಂದಿಗೆ ಅವಳನ್ನ ಸಂಧ್ಯಾ ಕರೆದೊಯ್ದು ಸೀರೆ ಬದಲಾಯಿಸಿದ್ರು. ಆ ಸಮಯದಲ್ಲಿ ಕರ್ಣ ಮತ್ತೆ ವಿಶ್ವನಾಥ್ ಇಬ್ರು ಬಂದ್ರು. ಸ್ವಲ್ಪ ಹೊತ್ನಲ್ಲಿ ರೇಷ್ಮೆ ಸೀರೆ ಉಟ್ಟು ಹೂ ಮುಡಿದು ಕೈಗಳಲ್ಲಿ ಬಳೆಗಳಿಲ್ಲದ ಬರೀ ಕೈಗಳೊಂದಿಗೆ ಆರಾಧನಾ ಆ ಮಣೆಯ ಮೇಲಿದ್ದ ಕುರ್ಚಿಯಲ್ಲಿ ಬಂದು ಕೂತ್ಲು. ಅವಳ ಕಣ್ಣುಗಳು ನೆಲವನ್ನೇ ನೋಡ್ತಿದ್ವು. ಕಣ್ಣೀರು ಮಾತ್ರ ಸೀರೆಯ ಮೇಲೆ ಬಿದ್ದು ನೆನೀತಿತ್ತು.
ಆ ಶಾಸ್ತ್ರ ಒಂದು ಸಂಭ್ರಮವಾಗಿರದೆ ಕಣ್ಣೀರಿನೊಂದಿಗೆ ಪ್ರಾರಂಭವಾಯಿತು. ಇತ್ತ ಬೆಂಗಳೂರಿನ ಐಟಿ ಕಾರಿಡಾರ್ನಲ್ಲಿ ಒಂದು ವಿಶಾಲವಾದ ಜಾಗ ಇಂದು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ಮುಂಜಾನೆಯ ಮಂಜು ಮೆಲ್ಲನೆ ಸರಿತಿದ್ರೆ ಸೂರ್ಯನ ಕಿರಣಗಳು ಆ ಜಾಗವನ್ನ ಚಿನ್ನದ ಹೊದಿಕೆ ಹೊದಿಸಿದಂತೆ ಮಾಡಿದ್ವು. ಆನಂದ್ ಬಹುಕಾಲದಿಂದ ಕನಸು ಕಾಣುತ್ತಿದ್ದ ಸಾಫ್ಟ್ವೇರ್ ಆಫೀಸ್ ತಲೆ ಎತ್ತಲಿರೋ ಜಾಗ ಅದು. ಅದೇ ಸಮಯದಲ್ಲಿ ಅರ್ಜುನ್ ಮನೆಯಲ್ಲಿ ವಾರಿಜ ಅತ್ತಿತ್ತ ಗಡಿಬಿಡಿಯಾಗಿ ಓಡಾಡ್ತಾ, ಸೀತಾ, ಎಲ್ಲಾನು ತೆಗ್ದಿಟ್ಟಿದ್ಯಮ್ಮ, ಪೂಜೆ ತಟ್ಟೆ ಹೂಗಳೆಲ್ಲ ರೆಡಿಯಾಗಿವ್ಯಾ ಅಂತ ಕೇಳಿದ್ರು. ಸೀತಾ ತನ್ನ ಸೀರೆನ ಸರಿಪಡಿಸ್ಕೊಳ್ತಾ, ಎಲ್ಲವನ್ನ ರೆಡಿ ಮಾಡಿದಿನತ್ತೆ ಅಂದ್ಲು ಮೆತ್ತಗೆ. ಅಷ್ಟರಲ್ಲಿ ಅನಂತ್ ಮತ್ತೆ ಗೀತಾ ಅಲ್ಲಿಗೆ ಬಂದ್ರು. ಅಮ್ಮ, ಟೈಮ್ ಆಯ್ತು, ಹೊರಡೋಣ. ಅರ್ಜುನ್ ಮತ್ತೆ ಅಪ್ಪ ಎಲ್ಲ ಏರ್ಪಾಡುಗಳನ್ನೆಲ್ಲ ಮುಗಿಸಿದ್ದಾರೆ ಅಂತ ಅನಂತ್ ಹೇಳಿದಾಗ ಅವರೆಲ್ಲರೂ ಹೊರಟ್ರು. ಅಲ್ಲಿ ಅರ್ಜುನ್ ಮುಂಜಾನೆಯೇ ಬಂದು ಕೆಲಸದಲ್ಲಿ ನಿರತನಾಗಿದ್ದ. ಅವನ PA ಮತ್ತೆ ಕನ್ಸ್ಟ್ರಕ್ಷನ್ ಟೀಮ್ ಇರುವೆಗಳಂತೆ ಚುರುಕಾಗಿ ಕೆಲಸ ಮಾಡ್ತಿದ್ರು. 4 ಕಡೆ ಹಗ್ಗಗಳನ್ನ ಕಟ್ಟಿ ಅರಿಶಿನ ಹಚ್ಚಿದ ಗಡಿ ಕಲ್ಲುಗಳನ್ನ ನಾಟಲಾಗಿತ್ತು. ಆ ಜಾಗದ ನಡುವೆ ಬೃಹತ್ ಪೆಂಡಾಲ್ ಹಾಕಿ ಭೂಮಿ ಪೂಜೆಗಾಗಿ ಹೋಮಕುಂಡ ಸಿದ್ಧವಾಗಿತ್ತು. ಆನಂದ್ ಕಾರು ಬಂದು ನಿಲ್ತಿದ್ದಂತೆ ಅರ್ಜುನ್ ಕಣ್ಣುಗಳು ತಾನಾಗಿಯೇ ತನ್ನ ದೇವತೆಯನ್ನ ಹುಡುಕಿದ್ವು. ಕಾರಿನಿಂದ ಸೀತಾ ಇಳಿದ ಆ ಕ್ಷಣ ಅರ್ಜುನ್ ಉಸಿರು ಒಂದು ಕ್ಷಣ ನಿಂತು ಹೋಯ್ತು. ಕೆಂಪು ಬಣ್ಣದ ರೇಷ್ಮೆ ಸೀರೆ, ಅದರಲ್ಲಿ ಗೋಲ್ಡನ್ ಜರಿಯ ಮೆರುಗು. ಅವಳು ಒಬ್ಬ ರಾಜಕುಮಾರಿಯಂತೆ ಕಾಣ್ತಿದ್ಲು. ಅವಳ ಮೆಲ್ಲನೆಯ ನಡಿಗೆ, ಆ ಫ್ಯಾನ್ಸಿ ಸೀರೆಯ ಅಂದ ಅರ್ಜುನ್ ಹೃದಯದೊಳಗೆ ಯಾವುದೋ ಒಂದು ರಾಗವನ್ನ ಮೀಟಿದ್ವು. ಅವನ ಮನಸ್ಸಿನಲ್ಲಿದ್ದ ಒತ್ತಡ ಅವಳನ್ನ ನೋಡಿದ ಆ ಕೆಲವೇ ಕ್ಷಣಗಳಲ್ಲಿ ಮಂಜಿನಂತೆ ಕರಗಿ ಹೋಯ್ತು. ಸೀತಾ ಮತ್ತೆ ಗೀತಾ ಬೆಳ್ಳಿ ತಟ್ಟೆಗಳಲ್ಲಿ ಹೂವು, ಹಣ್ಣು ಮತ್ತೆ ಪೂಜೆಯ ಮಂಗಲ ವಸ್ತುಗಳನ್ನ ಹೊತ್ತು ತಂದು ಹೋಮಕುಂಡದ ಹತ್ರ ಇಟ್ರು. ಸೀತಾ ಮೆಲ್ಲಗೆ ಬಂದು ಅರ್ಜುನ್ ಪಕ್ಕದಲ್ಲಿ ನಿಂತ್ಲು. ಇಬ್ಬರ ನಡುವೆ ಮಾತುಗಳಿಲ್ಲ, ಆದ್ರೆ ಒಂದು ಮೌನವಾದ ಅರ್ಥ ಮಾಡ್ಕೊಳ್ಳುವಿಕೆ ಅಲ್ಲಿತ್ತು. ಪುರೋಹಿತರು ಮಂತ್ರಗಳನ್ನ ಓದೋಕೆ ಪ್ರಾರಂಭಿಸಿದ್ರು. ಕೂತ್ಕೊಳ್ಳಿ, ಪೂಜೆ ಮಾಡೋಣ ಅಂತ ಅವ್ರು ಹೇಳಿದಾಗ ಅರ್ಜುನ್ ಅನಂತ್ನನ್ನ ನೋಡ್ದ. ಏಯ್ ಅನಂತ್, ನೀನು ಗೀತಾನು ಕೂತ್ಕೊಳ್ಳಿ, ಇದು ನಿನ್ನ ಕನಸಿನ ಬಿಲ್ಡಿಂಗ್ ಅಂತ ಅರ್ಜುನ್ ಹೆಮ್ಮೆಯಿಂದ ಹೇಳ್ದ. ಇಲ್ಲ ಅಣ್ಣ, ನೀವೇ ಶುರು ಮಾಡ್ಬೇಕು ಅಂತ ಅನಂತ್ ನಿರಾಕರಿಸಿದಾಗ, ಇದು ನಿನ್ನ ಆಫೀಸ್ ಕಣೋ, ಇಲ್ಲಿಂದ ನಿನ್ನ ಬಿಸ್ನೆಸ್ ಲೈಫ್ ಸ್ಟಾರ್ಟ್ ಆಗಲಿದೆ, ನೀನ್ ಕೂತ್ಕೋ ಅಂತ ಅರ್ಜುನ್ ಪ್ರೀತಿಯಿಂದ ಒತ್ತಾಯಿಸ್ದ. ಕೊನೆಗೆ ಅನಂತ್ ಮತ್ತೆ ಗೀತಾ ಆ ಪೀಠದ ಮೇಲೆ ಕೂತ್ಕೊಂಡ್ರು. ಪುರೋಹಿತರು ಗಣಪತಿ ಹೋಮವನ್ನ ಪ್ರಾರಂಭಿಸಿ ಭೂಮಾತೆಗೆ ಪೂಜೆಗಳನ್ನ ಮಾಡಿದ್ರು. ಮಂತ್ರಗಳ ಸದ್ದು, ಹೋಮದ ಹೊಗೆ ಆ ವಿಶಾಲವಾದ ಜಾಗವನ್ನೇ ಒಂದು ಪವಿತ್ರವಾದ ದೇವಸ್ಥಾನದಂತೆ ಬದಲಿಸಿದ್ವು. ಆ ಬೃಹತ್ ಜಾಗದಲ್ಲಿ ಮೊದಲ ಇಟ್ಟಿಗೆ ಹಾಕೋದಕ್ಕಾಗಿ ಭೂಮಿ ಪೂಜೆ ವಿಜೃಂಭಣೆಯಿಂದ ಪ್ರಾರಂಭವಾಯಿತು. ಸೀತಾ ತನ್ನ ಗಂಡ ಅರ್ಜುನ್ ಮುಖವನ್ನ ನೋಡಿದ್ಲು. ಅವನು ತನ್ನ ತಮ್ಮನಿಗಾಗಿ ಮುಂಚೂಣಿಯಲ್ಲಿ ನಿಂತು ನಡೆಸ್ತಾ ಇರೋ ಈ ಸಮಾರಂಭ ಅವನಲ್ಲಿರೋ ಜವಾಬ್ದಾರಿಯುತವಾದ ಅಣ್ಣನನ್ನ ಅವಳಿಗೆ ತೋರಿಸ್ಕೊಟ್ಟಿತ್ತು. ಆ ಬೃಹತ್ ಜಾಗದ ನಡುವೆ ಒಂದು ಹೊಸ ಅಡಿಪಾಯ ಹಾಕಿದಂತೆ ಅವರ ಬಾಂಧವ್ಯದಲ್ಲೂ ಒಂದು ಹೊಸ ನಂಬಿಕೆ ಚಿಗುರುತ್ತಿದೆ ಅಂತ ಅವಳಿಗೆ ಅನ್ನಿಸ್ತು. ಅದೇ ಸಮಯದಲ್ಲಿ ರಾಣಾ ಮನೆಯಲ್ಲಿ ವಿಚಿತ್ರವಾದ ಮೌನದಲ್ಲಿ ಮುಳುಗಿತ್ತು. ಸಮಾರಂಭದ ಮಂಗಲ ವಾತಾವರಣವಿದ್ರೂ ಎಲ್ಲರ ಮುಖದಲ್ಲಿ ಒಂದು ಅರಿಯಲಾಗದ ಭಾರವಿತ್ತು. ಕಾರ್ ಬಂದು ನಿಲ್ಲೋ ಸದ್ದು ಕೇಳಿ ರಾಣಾ ಹೊರಗಡೆ ಹೋದ. ಕರ್ಣ ಮತ್ತೆ ಅವನ ತಂದೆ ವಿಶ್ವನಾಥ್ ಬಂದಿಳಿದ್ರು. ರಾಣಾ ಅವರನ್ನ ಸ್ವಾಗತಿಸಿ ಕರ್ಣನ ಹಿಂದೆ ಸತ್ಯಾಳನ್ನ ಹುಡುಕ್ತ. ಕರ್ಣ, ಸತ್ಯ ಬಂದಿಲ್ವಾ ಅಂತ ಅವನು ಮೆಲ್ಲಗೆ ಕೇಳಿದಾಗ ಕರ್ಣನ ಮುಖ ಒಂದು ಕ್ಷಣ ಬಾಡಿತ್ತು. ಅವಳಿಗೆ ಸ್ವಲ್ಪ ತಲೆ ಸುತ್ತುತ್ತಿದೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸಿ ಮನೆಯಲ್ಲಿ ಮಲಗಿಸ್ ಬಂದೆ. ಈವ್ನಿಂಗ್ ಅವಳನ್ನ ಕರ್ಕೊಂಡು ಬರ್ತೀನಿ ಅಂದ ಕರ್ಣ. ಅವನು ಹೇಳೋ ಕಾರಣಕ್ಕೂ ಅವನ ಕಣ್ಣುಗಳಲ್ಲಿ ಕಂಡ ಆಯಾಸಕ್ಕೂ ಎಲ್ಲೋ ವ್ಯತ್ಯಾಸವಿರೋದನ್ನ ರಾಣಾ ಗಮನಿಸ್ತ. ಆದ್ರೆ ಅದನ್ನ ಕಿರುಕುಳ ಕೊಟ್ಟು ಕೇಳೋ ಸ್ಥಿತಿಯಲ್ಲೂ ಅವನಿರ್ಲಿಲ್ಲ. ಸರಿ ಬನ್ನಿ ಅಂತ ಅವರನ್ನ ಕರ್ಕೊಂಡು ಬಂದು ಸೋಫಾದಲ್ಲಿ ಕೂರಿಸ್ತ. ಸ್ವಲ್ಪ ಹೊತ್ನಲ್ಲಿ ಆರಾಧನಳನ್ನ ಸಂಧ್ಯಾ ಮತ್ತೆ ಪ್ರೀತಿ ಕರ್ಕೊಂಡು ಬಂದ್ರು. ಲೈಟ್ ಮೇಕಪ್, 5 ಮೊಳದ ಮಲ್ಲಿಗೆ ಹೂ ಮುಡ್ದು ರೇಷ್ಮೆ ಸೀರೆಯಲ್ಲಿ ಅವಳು ದೇವತೆಯಂತೆ ಕಾಣಿಸ್ತಿದ್ಲು. ಆದ್ರೆ ಅವಳ ಮುಖ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಕಣ್ಣುಗಳಲ್ಲಿ ಹರಿಯೋಕೆ ತುಡಿತಾ ಇದ್ದ ಕಣ್ಣೀರನ್ನ ಅಣೆಕಟ್ಟು ಹಾಕಿ ತಡೆದು ಹಿಡ್ದಿದ್ಲು. ರುದ್ರ ಕೂಡ ರೆಡಿಯಾಗಿ ಅಲ್ಲಿಗೆ ಬಂದಾಗ ಪರಿಸ್ಥಿತಿ ಇನ್ನೂ ಬಿಗಿಯಾಯ್ತು. ಆರಾಧನಾ ತನ್ನ ಅಣ್ಣನನ್ನ ನೋಡಿದ ಕ್ಷಣ ಅವಳ ಆ ಕಠಿಣ ಮನಸ್ಸು ಕರಗದಂತೆ ಅನಿಸ್ತು. ನನ್ನ ಒಂದು ಹನಿ ಕಣ್ಣೀರು ಕೆಳಗಡೆ ಬಿದ್ರೂ ನನ್ನ ಅಣ್ಣ ಕುಸಿದು ಹೋಗ್ತಾನೆ ಅನ್ನೋ ಆತಂಕ ಅವಳಲ್ಲಿತ್ತು. ಅವಳು ಕುರ್ಚಿಯಲ್ಲಿ ಹೋಗಿ ಕುತ್ಕೊಂಡ್ಲು.
ಅವಳ ಮುಂದೆ ತಟ್ಟೆಗಳಲ್ಲಿ ನಾನಾ ರೀತಿಯ ಸೀಮಂತದ ಸಾಮಗ್ರಿಗಳು, ಹಣ್ಣುಗಳು, ಕಲ್ಸಕ್ರೆ, ವೀಳ್ಯದೆಲೆ, ಅಡಿಕೆ, ಬಣ್ಣ ಬಣ್ಣದ ಬಳೆಗಳು ಮಂಗಲಕರವಾಗಿ ಜೋಡಿಸಲ್ಪಟ್ಟಿದ್ವು. ಆದ್ರೆ ತನ್ನ ಹತ್ರ ಇರಬೇಕಾದ ಅವನು ಇಲ್ವಲ್ಲ ಅನ್ನೋ ನೋವು ಅವಳ ಹೃದಯವನ್ನ ಚೂರಾಗಿಸಿತ್ತು. ರಾಣ ಕಣ್ಣುಗಳು ನೀರು ತುಂಬಿಕೊಂಡ್ವು. ತನ್ನ ತಂಗಿ ಒಂಟಿಯಾಗಿ ಕೂತಿರೋದನ್ನ ನೋಡೋಕಾಗ್ದೆ ತತ್ತರಿಸಿ ಹೋದ. ಪ್ರೀತಿ ಮೆಲ್ಲನೆ ಅವನ ಹತ್ರ ಬಂದು ಏನಾಯ್ತು ಅಂತ ಗುಸುಗುಸು ಕೇಳಿದ್ಲು. ಆಗ್ತಿಲ್ಲ ಪ್ರೀತಿ, ನನ್ ಪಾಪುಳನ್ನ ಹೀಗೆ ಒಂಟಿಯಾಗಿ ನೋಡೋ ಕಷ್ಟ ಆಗ್ತಿದೆ ಅಂತ ರಾಣ ಗದ್ಗದಿತ ಸ್ವರದಲ್ಲಿ ಹೇಳಿದಾಗ ಪ್ರೀತಿ ಅವನ ಕೈಯನ್ನ ಹಿಡ್ಕೊಂಡ್ಲು. ಎಲ್ಲ ಗೊತ್ತಿದ್ದು ತಾನೇ ಏರ್ಪಾಟ್ ಮಾಡಿರೋದು, ಚಿಂತೆ ಮಾಡಬೇಡಿ, ನಾವೇ ಅವಳನ್ನ ಧೈರ್ಯವಾಗಿಡ್ಬೇಕು, ನೀವು ಕಣ್ಣೀರ್ ಹಾಕಿದ್ರೆ ಅವಳು ತಡೆಯೋದಿಲ್ಲ ಅಂತ ಸಮಾಧಾನ ಹೇಳಿದ್ಲು. ರಾಣ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ಳೋಕೆ ಹೋರಾಡ್ದ. ಆದ್ರೆ ಅವನ ಮನಸ್ಸಿನ ನೋವು ಅವನ ಕೆಂಪಾದ ಮುಖದಲ್ಲಿ, ನಡುಗೋ ತುಟಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆಗ ಸಂಧ್ಯಾ ತಡವರಿಸೋ ಸ್ವರದಲ್ಲಿ, ಪ್ರೀತಿ, ಯಾವಾಗ್ಲೂ ಸೀಮಂತ ಅತ್ತೆಯವರ ಕೆಲಸ, ಆದ್ರೆ ಪಾಪುಗೀಗ ಅಂತಹ ಅದೃಷ್ಟ ಇಲ್ಲ, ಅಕ್ಕ ತಂಗಿರು ಮಾಡಬಾರ್ದು. ಈಗ ಅವಳಿಗೆ ಅದ್ಕೆ ಆಗಿ ನೀನ್ ಮಾತ್ರ ಇದೆಯಾ, ಅದಕ್ಕೆ ನೀನೇ ಮನ್ಸಾರೆ ದೇವರನ್ನ ಪ್ರಾರ್ಥಿಸಿ ಅವಳಿಗೆ ಅರಿಶಿನ ಕುಂಕುಮ ಹಚ್ಚಿ ದರ್ಬೆ ಬಳೆ ಹಾಕಿ ಉಳಿದ ಬಳೆಗಳನ್ನು ಹಾಕ್ಬಿಡಮ್ಮ ಅಂತ ಹೇಳುವಾಗ್ಲೆ ಸಂಧ್ಯಾ ಅವರ ಕಂಠ ಸೀಳಿದಂತಾಯ್ತು. ವಿಶ್ವನಾಥ್ ಕಣ್ಣುಗಳು ಕೆಳಮುಖವಾಗಿದ್ವು. ಕರ್ಣ ಹಲ್ಲು ಕಚ್ಕೊಂಡು ನಿಂತಿದ್ದ. ಅವನು ಸಿಟ್ಟು ಸಂಪೂರ್ಣವಾಗಿ ಅರ್ಜುನ್ ಮೇಲೆಯೇ ಇತ್ತು. ರಾಣನಿಂದ ಇದಕ್ಕಿಂತ ಹೆಚ್ಚು ತಡೆಯೋಕ್ ಸಾಧ್ಯ ಆಗ್ಲಿಲ್ಲ. ಅವನು ಸಡನ್ ಆಗಿ ತಿರುಗಿ ತನ್ನ ಕರ್ಚೀಫ್ನಿಂದ ಕಣ್ಣುಗಳನ್ನ ಒರೆಸ್ಕೊಂಡ. ಅಳು ಮುಚ್ಚಿಡೋಕೆ ಪ್ರಯತ್ನಿಸಿದ್ರು ಅವನ ಕಣ್ಣುಗಳು ಮತ್ತಷ್ಟು ಕೆಂಪಾಗಿ ಅವನ ನೋವನ್ನ ಸಾರಿ ಸಾರಿ ಹೇಳ್ತಿದ್ವು. ಪ್ರೀತಿ ಅರಿಶಿನದಲ್ಲಿ ಗಣಪತಿಯನ್ನ ಮಾಡಿ ಪೂಜೆಯನ್ನ ಪ್ರಾರಂಭಿಸಿದ್ಲು. ಆರಾಧನಳ ಕೈಗಳಿಗೆ ಬಳೆಗಳಂತೆ ದರ್ಬೆ ಬಳೆಗಳನ್ನ ಹಾಕಿದ್ಲು. ಆ ನಂತರ ಉಳಿದ 2 ಬಳೆಗಳನ್ನ ಅವಳ ಕೈಗೆ ಹಾಕೋಕ್ ಹೋಗುವಾಗ ಪೋರ್ಟಿಕೋದಲ್ಲಿ ಒಂದು ಕಾರು ಬಂದು ನಿಂತಿತ್ತು. ಎಲ್ಲರ ದೃಷ್ಟಿ ಅತ್ತ ತಿರುಗಿತ್ತು. ಕಾರಿನಿಂದ ಇಳಿದಿದ್ದು ಬೇರ್ಯಾರೂ ಅಲ್ಲ, ಆನಂದ್, ಅವನ ತಂದೆ ದೇವರಾಜ್ ಮತ್ತೆ ಆನಂದ್ನ ತಾಯಿ. ಕತೆ ಮುಂದುವರಿಯುತ್ತೆ.